ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಬಂದಿದ್ರೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ 5 ಸಚಿವರ ಜೊತೆ ಇವತ್ತು ಕಾರ್ಯಕ್ರಮವೊಂದಕ್ಕೆ ಸಿಎಂ ತೆರಳಿದ್ದಾರೆ. ಅರಮನೆ ಮೈದಾನದಲ್ಲಿ ನಡೀತಾ ಇರತಕ್ಕಂಥ ಸನ್ಮಾನ ಕಾರ್ಯಕ್ರಮ ಇದು ಸಿಎಂ ಅಂಡ್ ಡಿಸಿಎಂಗೆ. ಯಾಕೆ ಅಂದರೆ 7ನೇ ವೇತನ ಆಯೋಗ ಜಾರಿಗೊಳಿಸಿದ್ದಕ್ಕೆ ಸರ್ಕಾರಿ ನೌಕರರು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಾವು ಅಂದ್ಕೊಂಡಿದ್ವಿ ಇವತ್ತು ಇಡೀ ಎಲ್ಲ ಕಾರ್ಯಕ್ರಮಗಳನ್ನು ಮುಖ್ಯಮಂತ್ರಿಗಳು ರದ್ದು ಮಾಡಿಬಿಡ್ತಾರೆ ಅಂತ. ಆದರೆ ಹಾಗೆ ಮಾಡಿಲ್ಲ. ಮುಖ್ಯಮಂತ್ರಿಗಳು ಅರಮನೆ ಮೈದಾನದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದು ರಾಜ್ಯ ಸರ್ಕಾರಿ ನೌಕರರ ಸಂಘ ಆಯೋಜಿಸಿರುವಂತಹ ಸನ್ಮಾನ ಕಾರ್ಯಕ್ರಮ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಯಾಕೆ ಅಂತಂದರೆ 7ನೇ ವೇತನ ಆಯೋಗಕ್ಕೆ ಅಸ್ತು ಅಂತ ಹೇಳಿ ಸರ್ಕಾರಿ ನೌಕರರ ಸಂಬಳವನ್ನು ಜಾಸ್ತಿ ಮಾಡಿಕೊಟ್ರಲ್ಲ, ಅದಕ್ಕೋಸ್ಕರ ಸರ್ಕಾರಿ ನೌಕರರು ಅವ್ರಿಗೊಂದು ಸನ್ಮಾನ ಇಟ್ಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ಈಗ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ. ಇಷ್ಟೋ ತನಕ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ ಸಭೆಗಳ ಮೇಲೆ ಸಭೆ ನಡೀತು, ತುರ್ತು ಸಭೆಯನ್ನು ಕರೆದಿದ್ರು. ಅದೆಲ್ಲದರ ನಡುವೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕೂಡ ಮುಖ್ಯಮಂತ್ರಿಗಳು ಹಾಜರಾಗಿದ್ದಾರೆ. ಇವತ್ತು ಸಾಯಂಕಾಲ ಅವ್ರದ್ದು ನಿಗದಿತ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಾರೆ ಅಂತ ಅನ್ಸುತ್ತೆ. ನಂದು ಒಂದೇ ಸುತ್ತ ಕೇಳ್ಕೊಂಡ ಪಕ್ಷದ ಏನು ನಿರ್ಣಯ ಅದಕ್ಕೆ ನಾನು ಬದ್ಧತೇನೆ. ಅವ್ರು ಏನು ಪಕ್ಷದ ಮಾತಾಡ್ತಾರೆ ಅದ್ರ ಬಗ್ಗೆ ಪ್ರತಿ ಶಬ್ದಕ್ಕೆ ನಾನು ಬದ್ಧತೇನೆ. ಹೆಚ್ಚಿಗೆ ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡೋದಿಲ್ಲ. ಅದು ನಾವು ಮಾತಾಡಬಾರ್ದು. ನಮ್ಮ ಕೋರ್ ಕಮಿಟಿ ನಿರ್ಣಯ ತೊಗೊಂಡು ಅದು ಒಬ್ಬ ಅಥೆಂಟಿಕ್ ಅರವಿಂದ್ ಲಿಂಬಾವಳಿ ಒಬ್ಬರು ಮಾತಾಡ್ತಾರೆ. ರಾಜಕಾರಣದ ವಿಚಾರದಾಗ ಇಲ್ಲಿ ನೋಡ್ರಿ, ಸಿದ್ದರಾಮಯ್ಯ ನೋಡ್ರಿ, ಅವರು ಒಬ್ಬ ಮಾಸ್ ಲೀಡರ್. ಅವರು ಕಳೆದ ಯಡಿಯೂರಪ್ಪ ಕೇಸ್ನಲ್ಲಿ ಏನು ಮಾತಾಡಿದ್ರೆ ಅದು ಪ್ರತಿ ಶಬ್ದ ನೆನಪು ಮಾಡ್ಕೋತ ಈ ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೇವೆ. ಯಡಿಯೂರಪ್ಪರ ಪಾರ್ಟಿ ಆ ಟೈಮ್ದಲ್ಲಿ ಅವ್ರು ಯಡಿಯೂರಪ್ಪ ನಾಯಕ ಮಾತಾಡಿದ್ದು ಅವ್ರು ಏನೇ ಮಾತಾಡಿದ್ರೆ ಅದ್ರ ಬಗ್ಗೆ ಅವರು ಒಬ್ಬ ದೊಡ್ಡ ಪ್ರಮಾಣ ಹೋರಾಟ ಮಾಡಿ ಮುಖ್ಯಮಂತ್ರಿ ಆದವರು. ನಾವು ಬೇರೆಯವ್ರಿಗೆ ನಾವು ರಾಜಕೀಯ ದುರ್ದೇಶ ಇಟ್ಕೊಂಡು ನಾವು ಮಾತಾಡೋದಿಲ್ಲ. ಅವ್ರ ಬಗ್ಗೆ ಗೌರವ ಇದೆ. ಅವರು ಹಿಂದಿನ ಯಡಿಯೂರಪ್ಪ ಪ್ರಕರಣದಲ್ಲಿ ಮಾತಾಡಿದ ಶಬ್ದ ಪ್ರತಿ ಶಬ್ದ ನೆನಪು